ರಾಮಸಾಂಗತ್ಯ ಕೊನೆಯ ಅಧ್ಯಾಯ ಯುದ್ಧಕಾಂಡವನ್ನು ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಯುದ್ಧಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಶರ್ಮರವರು ಬರೆದಿರುವ ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನ. ಮುಂದುವರಿದ ಭಾಗ. ವಾನರಾಸುರರೊಳು ಪ್ರಾರಂಭಗೊಂಡಿತು ದ್ವಂದ್ವ ಯುದ್ಧವು ರಣಾಂಗಣದಿ. ದೈತ್ಯಶಕ್ತಿಯ ಮುಂದೆ ಸಮದಂಡಿಯಾಗಿ ವಾನರರೆಸೆದಾರು ಬಲದಿ. ಕೈತೋಡೆದನು ಜಂಬೂಮಾಲಿಯ ಹನುಮಂತ ನೀಲಾನೆ ಕುಂಭನ ಜೊತೆಗೆ. ಅಂಗದನಿಗೆ ಮೇಘನಾದನು ಎದುರಾದ ಪ್ರಗಸನು ಸುಗ್ರೀವನಿಗೆ. ಗದೆಯಿಂ ಸುಶೇಷಣನು ವಿದ್ಯುನ್ಮಾಲಿಯ ಕೊಂದ ಮೈಂದನು ವಜ್ರ ಮುಷ್ಟಿಯನು. ರಾಮ ಬಾಣವು ಛೇದಿಸಿತು ಅಗ್ನಿಕೇತುವೆ ಮುಂತಾದವರ ಶಿರಗಳನ್ನು. ಸೂರ್ಯಾಸ್ತದೊಂದಿಗೆ ಕತ್ತಲೆ ಕವಿದಾರು ಕೊನೆಗೊಳ್ಳಲಿಲ್ಲವು ಕದನ. ಇತ್ತಂಡದೊಳು ದೇವ ಹಾನಿಯಾಗಲು ರಾಮ ಬಾಣದಿಂಗೈದನು ಹನನ. ಇತ್ತಂಡದೊಳು ಜೀವ ಹಾನಿಯಾಗಲು ರಾಮ ಬಾಣದಿಂಗೈದನು ಹನನ. ವಾಸವಾರಿಯ ಅಶ್ವಸಾರಥಿಗಳನ್ನೆಲ್ಲ ಐಂದ್ರಿಯ ಪುತ್ರನು ಕೊಂದ. ಕೋಪದಿಂ ರಾವಣಿ ಮಾಯವಾಗುತ್ತ ಸರ್ಪ ರೂಪದ ಶರಗಳನ್ನೆಸೆದ. ಪುಂಖದಿಂ ಬಾಣ ಪ್ರಯೋಗಿಸಿ ರಾಘವರೀರ್ವರ ಮೈಗೆ ಕಪಟ ಯುದ್ಧವ ಮಾಡಿ ನಾಗಪಾಶದಿ ಕಟ್ಟಿ ಕೆಡಹಿದನವರನ್ನು ಧರೆಗೆ. ಬಿದ್ದಿಹ ಕುವರರ ನೋಡುತ್ತ ಕಪಿಗಾಳ್ ಕಂಬನಿ ಮಿಡಿಯುತ್ತಲಿರಲು. ಕರೆದು ವಿಭೀಷಣ ವಾನರಾನೇಕವ ಪೇಳ್ದನು ಧೈರ್ಯದಿಂದಿರಲು. ಕಪಿ ಮುಖ್ಯವರನ್ನೆಲ್ಲ ಹೊಡೆದನು ರಾವಣಿ ಹಲವಾರು ಶರಗಳ ಹೂಡಿ. ಸಂಭ್ರಮಿಸಿದರೆಲ್ಲ ದಶರಥ ಪುತ್ರರು ನಿಶ್ಚಲರಾದುದ ನೋಡಿ. ಮಾಯಾವಿ ಇಂದ್ರಾರಿ ತಂದೆಯ ಬಳಿ ಬಂದು ಯುದ್ಧ ಭೂಮಿಯ ವಾರ್ತೆ ತಿಳಿಸಿ. ಕಡುಹಗೆ ಶ್ರೀರಾಮ ಲಕ್ಷ್ಮಣರಿಬ್ಬರ ವಧಿಸಿ ಹೇತಾನೆಂದ ನಮನಿ. ತೋಷದಿಂ ಪುತ್ರನ ಅಪ್ಪೈಸಿಕೊಂಡನು ದಶಕಂಠ ವಿವರವ ತಿಳಿದು. ರಾಕ್ಷಸಿಯರಿಗೆಂದ ರಾಮನು ಬಿದ್ದುದ ಸೀತೆಗೆ ತೋರಿಸಿದೆಂದು. ರಘುನಂದನರು ಬಿದ್ದು ಹೋದುದ ನೋಡುತ್ತ ರೋಧಿಸಿದಳು ರಾಮಕಾಂತೆ. ಸಾಂತ್ವನಗೈಯುತ್ತ ರಾಮನು ಸತ್ತಿಲ್ಲ ಭಯಬೇಡವೆಂದಾಳು ತ್ರಿಜಟೆ. ಶರಬಂಧದಲ್ಲಿದ್ದ ಶ್ರೀರಾಮನೆಚ್ಚತ್ತು ಮಲಗಿದ್ದ ತಮ್ಮನ ನೋಡಿ. ಮರುಗುತ್ತ ಸುಗ್ರೀವನಿಗೆ ಬೇಡ್ದ ಮರಳಲು ವಾನರ ಸೇನೆಯ ಕೂಡಿ. ಬಿಷಜಾ ಸುಶೇಷಣನು ಸುಗ್ರೀವನಲ್ಲಿ ಬೇಡ್ದ ನದ್ರಿಯಳಿರುವುದು ಮದ್ದು. ಸಂಪಾತಿ ವನಸಾರ ಹನುಮಾನ ಕಳುಹಿಸಿ ಮೂಲಿಕೆಗಳ ತರಲೆಂದು. ಚಂಡಾರೂಪದಿ ಗಾಳಿ ಬೀಬಿಸಿ ಬಂದಿತು ವೈನ್ಯತೆಯನು ಹಾರಿ ಬರಲು. ಸರ್ಪ ಬಂದವು ಬಿಚ್ಚಿ ಹೋಯಿತು ಗರುಡನು ರಾಘವರನು ಬೇವರಿಸಲು. ಧರ್ಮೋದ್ಧಾರದ ಕಾರ್ಯ ಯಶವನ್ನು ಕಾಣಲಿ ದುಷ್ಟ ರಾವಣನನ್ನು ವಧಿಸಿ. ಶುಭ ಕೋರುತ್ತಲಿ ಗರುತ್ಮಂತನು ಹೊರಟಾನು ರಾಮಂಗೆ ವಂದನೆ ಸಲ್ಲಿಸಿ. ಗರುಡನ ರೈಕೆಯಿಂ ಗಾಯವು ಮಾಸಿತು ರಾಘವನಂದನರ ಕಾಯದಲ್ಲಿ. ಯುದ್ಧಾಪೇಕ್ಷಿಗಳಾಗಿ ಆರ್ಭಡಿಸಿದರ ರಾಗ ಕಪಿವೀರರಾನಂದದಲ್ಲಿ
ರಾವಣ ದಿಗ್ಭ್ರಮೆಗೊಂಡನು ಕೇಳುತ್ತ ವಾನರ ರಾವಣನು ಕಾರಣವರಿಯಲು ತತ್ಕ್ಷಣ ಕಳುಹಿದ ಪರೆಯ ಸೈನಿಕನನ್ನು. ಇಂದ್ರರಿ ಎಸೆದಿದ್ದ ನಾಗಾಸ್ತ್ರ ಬಂದವು ನಿಷ್ಫಲವಾದುದ ತಿಳಿದು. ರಾವಣನಾಜ್ಞೆಯಿತ್ತ ಧೂಮ್ರಾಕ್ಷಗೆ ಯುದ್ಧಕ್ಕೆ ಸಿದ್ಧನಾಗೆಂದು. ಧನ್ಯವಾದಗಳು.